ಫೆಬ್ರವರಿ 6. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಅತ್ಯಂತ ಒಂಟಿಯಾದ ವ್ಯಕ್ತಿ, ಡೇವ್ ಬ್ರೆನಾನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಆದಿಕಾಂಡ ಅಧ್ಯಾಯ 39 ವಚನ 11ರಿಂದ ವಚನ 22ರವರೆಗೆ. ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡಿರಿ, ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ನಾನು ಗಟ್ಟಿಯಾಗಿ ಕೂಗಿಕೊಂಡೆನು. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ, ಅವನ ದಣಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು. ಪತಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ, ನೀನು ನಮ್ಮಲ್ಲಿ ಸೇರಿಸಿಕೊಂಡ ಆ ಇಬ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು. ನಾನು ಕೂಗಿಕೊಂಡೆನು. ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನೂ ಯೋಸೇಫನ ವಶಕ್ಕೆ ಕೊಟ್ಟುಬಿಟ್ಟನು. ಅಲ್ಲಿ ಮಾಡಬೇಕಾದದ್ದನ್ನೆಲ್ಲ ಯೋಸೇಫನೇ ಮಾಡಿಸಿದನು. ಮುಖ್ಯ ವಚನ. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಆದಿಕಾಂಡ ಅಧ್ಯಾಯ 39 ವಚನ 20 ಮತ್ತು 21. 1969 ಜುಲೈ 20ರಂದು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಗಗನಯಾನಿಗಳು ತಮ್ಮ ನೌಕೆಯಿಂದ ಹೊರಬಂದು ಚಂದ್ರನ ನೆಲದ ಮೇಲೆ ಕಾಲಿರಿಸಿದ್ದರಿಂದ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವರು ಎಂಬ ಕೀರ್ತಿಗೆ ಹೆಸರಾದರು. ನಾವು ಈ ಇಬ್ಬರ ಬಗ್ಗೆ ಮಾತ್ರ ಮಾತಾಡಿದರೂ ಅವರನ್ನು ಹೊತ್ತೊಯ್ದ ಅಪೊಲ್ಲೋ 11 ನೌಕೆಯನ್ನು ನಡೆಸುತ್ತಿದ್ದ ಮೂರನೆಯ ವ್ಯಕ್ತಿಯಾದ ಮೈಕಲ್ ಕೋಲಿನ್ಸ್ ರವರ ಬಗ್ಗೆ ಎಂದೂ ಯೋಚಿಸುವುದಿಲ್ಲ. ಚಂದ್ರನ ಮೇಲ್ಮೈಯನ್ನು ಪರೀಕ್ಷಿಸುವುದಕ್ಕೋಸ್ಕರ ಇವರಿಬ್ಬರೂ ನೌಕೆಯಿಂದ ಇಳಿದಾಗ ಅತ್ತ ಕಡೆ ಮೈಕಲ್ ಒಬ್ಬರೇ ಅನತಿ ದೂರದಲ್ಲಿದ್ದ ನೌಕೆಯೊಳಗೆ ಕಾಯುತ್ತಿದ್ದರು. ಅವರು ಕೆಲವು ಕಾಲ ನೀಲ್, ಆಲ್ಡ್ರಿನ್ ಮತ್ತು ಭೂಮಿಯ ಮೇಲಿದ್ದ ಎಲ್ಲರೊಂದಿಗೂ ಸಂಪರ್ಕವನ್ನು ಕಡಿದುಕೊಂಡಿದ್ದರು. ಆಗ ನಾಸಾದ ನಿಯಂತ್ರಣ ಮಂಡಳಿಯು ಒಂದು ಹೇಳಿಕೆಯನ್ನು ನೀಡಿತು. ಆದಾಮನ ನಂತರ ಬಹುಶಃ ಮೈಕಲ್ ಕೋಲಿನ್ಸ್ನಷ್ಟು ಯಾವ ಮಾನವನೂ ಇಷ್ಟೊಂದು ಒಂಟಿತನವನ್ನು ಅನುಭವಿಸಲಾರನು. ನಾವು ಸಂಪೂರ್ಣವಾಗಿ ಒಂಟಿತನವನ್ನು ಅನುಭವಿಸುವ ಅದೆಷ್ಟೋ ಸಂದರ್ಭಗಳಿವೆ. ಉದಾಹರಣೆಗೆ, ಯಾಕೋಬನ ಮಗನಾಗಿದ್ದ ಯೋಸೇಫನನ್ನು ಮಾರಿದ ನಂತರ ಅವನನ್ನು ಇಸ್ರಾಯೇಲಿನಿಂದ ಈಜಿಪ್ಟಿಗೆ ತೆಗೆದುಕೊಂಡು ಹೋದಾಗ ಅವನು ಅದೆಷ್ಟು ಒಂಟಿತನವನ್ನು ಅನುಭವಿಸಿರಬಹುದು. ಅವನ ಮೇಲೆ ಕೆಲವು ಸುಳ್ಳು ಆರೋಪಗಳನ್ನು ಹೊರಿಸಿ ಸೆರೆಮನೆಗೆ ತಳ್ಳಲ್ಪಟ್ಟಿದ್ದರಿಂದ ಅವನು ಇನ್ನಷ್ಟು ಒಂಟಿತನವನ್ನು ಅನುಭವಿಸಿದನು.
ಯಾವುದೇ ಕುಟುಂಬವು ತನ್ನೊಂದಿಗೆ ಇಲ್ಲದಿದ್ದಾಗ ಪರದೇಶದ ಆ ಸೆರೆಮನೆಯಲ್ಲಿಯೂ ಯೋಸೇಫನು ಹೇಗೆ ಬದುಕುಳಿದನು? ಇದನ್ನು ಕೇಳಿ ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಆದಿಕಾಂಡ 39ನೇ ಅಧ್ಯಾಯದಲ್ಲಿ ದೇವರು ನೀಡುವ ಸಾಂತ್ವನದ ಸತ್ಯವನ್ನು 4 ಸಾರಿ ನಮಗೆ ನೆನಪಿಸಲಾಗಿದೆ. ಇತರರಿಂದ ನಿನ್ನನ್ನು ಪ್ರತ್ಯೇಕಿಸಲ್ಪಟ್ಟ ಅಥವಾ ಒಂಟಿತನದ ಅನುಭವವಾಗುತ್ತಿದೆಯೇ? ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಯೇಸುವೆ ವಾಗ್ದಾನ ಮಾಡಿದಂತೆ ದೇವರ ನಿತ್ಯ ಪ್ರಸನ್ನತೆಯ ಸತ್ಯವನ್ನು ಆತುಕೊಳ್ಳಿರಿ. ಯೇಸುವೆ ನಿನ್ನ ರಕ್ಷಕನಾಗಿರುವಾಗ ನೀನೆಂದೂ ಒಂಟಿಯಾಗಿರಲಾರೆ. ನೀನು ಯಾವಾಗ ಅತ್ಯಂತ ಒಂಟಿತನದ ಭಾವನೆಯನ್ನು ಅನುಭವಿಸಿರುವೆ? ನಿನ್ನ ಏಕಾಂತದ ಸಮಯದಲ್ಲಿ ಆತನು ನಿನ್ನ ಸಂಗಡ ಇರುವನೆಂದು ದೇವರು ನಿನಗೆ ಹೇಗೆ ನೆನಪಿಸುತ್ತಾನೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಮಯನಾದ ಸ್ವರ್ಗೀಯ ತಂದೆಯೇ, ನೀನು ಯೋಸೇಫನ ಸಂಗಡವಿದ್ದಂತೆ ನನ್ನೊಂದಿಗೂ ಇರುವೆನೆಂದು ಸತ್ಯವೇದದಲ್ಲಿ ವಾಗ್ದಾನ ನೀಡಿರುವುದನ್ನು ನಾನು ಅರಿತುಕೊಳ್ಳುವಂತೆ ನನಗೆ ಸಹಾಯ ನೀಡು. ಆಮೇನ್.